ಉಸಿರಾಟ ಅನ್ನೋಕ್ಕಿಂತ ನಾವು ಪ್ರಾಣಿಕ್ ಎನರ್ಜಿ, we have to see the function of the pranic sheath, ಪ್ರಾಣಕೋಶ ಯಾವ ರೀತಿ ನಮ್ಮನ್ನು ರಕ್ಷಿಸ್ತಾ ಇದೆ, ಯಾವ ರೀತಿ ನೋಡ್ಕೊಳ್ತಾ ಇದೆ, ಅದಕ್ಕೆ ನಾವು ಯಾವ ರೀತಿ ನಮ್ಮ ದೇಹನ ತೊಡಗಿಸ್ಕೋಬೇಕು, ಅದರ ರಕ್ಷಣೆಯನ್ನು ಪಡಿಬೇಕು, ಇದನ್ನು ಗಮನಿಸಬೇಕು. ಪ್ರಾಣಾಯಾಮ ಮಾಡುವಾಗ ಪ್ರಾಣಾಯಾಮದಲ್ಲಿ ಬೇಕಾಗಿರೋದು ನಿಮ್ಮ ಗಮನ, ಕಾನ್ಷಿಯಸ್, ಟೋಟಲಿ ಅಲರ್ಟ್ ಅಂಡ್ ಬಿ ಟೋಟಲಿ ಕಾನ್ಷಿಯಸ್ ಆಫ್ ಯುವರ್ ಬ್ರೆತ್. ನಾವು ಉಸಿರಾಟದ ಕಡೆಗೆ ಗಮನ ಕೊಡೋದಿದೆಯಲ್ಲ, ಉಸಿರಾಟಕ್ಕಿಂತ ಗಮನ ಬಹಳ ಮುಖ್ಯ. ಉಸಿರಾಟ ನಡೀತಾ ಇರುತ್ತೆ, ನೀವು ಗಮನ ಕೊಟ್ಟಾಗ, ಕಾನ್ಷಿಯಸ್ ಆಗಿ ನೀವು ಉಸಿರಾಡಿದಾಗ ಅದರ ಕ್ವಾಲಿಟಿನೇ ಬೇರೆ ಇರುತ್ತೆ. ನಾವು ಅಂದ್ಕೊಳ್ತೀವಿ ಇಷ್ಟೇ ದೇಹ ಇದೆ ಎಲ್ಲಿ ಸರ್ವಸ್ವ ಅಂತ. ಅಲ್ಲ, ನಮಗೆ ಇನ್ನೊಂದು ದೇಹ ಇದೆ, ದಟ್ ಈಸ್ ಎನ್ ಯೂನಿವರ್ಸಲ್ ಬಾಡಿ. ಈ ವಾತಾವರಣ ಹೊರಗಡೆ ಏನಿದೆ ನಮ್ಮ ಸುತ್ತ, ಅದು ಕೂಡ ನಮ್ಮ ಶರೀರವೇ. ಫಸ್ಟ್ ಡೈಮೆನ್ಷನ್ ಅದು ಅಂತಲೇ ತಗೋಬೇಕು. ನಮ್ಮ ಸುತ್ತ ಇರೋದೇ ನಮ್ಮ ಅಟ್ಮಾಸ್ಫಿಯರ್ ಏನಿದೆ, ನಮ್ಮ ವಾತಾವರಣ ಏನಿದೆ, ಅದು ಮೊದಲನೇ ಶರೀರ. ಈ ಫಿಸಿಕಲ್ ಬಾಡಿ ಎರಡನೇ ಶರೀರ. ಮೂರನೇದು ಪ್ರಾಣ. ಈ ಪ್ರಾಣ ಶರೀರ, ಪ್ರಾಣಕೋಶ, ಈ ಅನ್ನಕೋಶ ಮತ್ತು ಈ ಹೊರಗಡೆನೂ ಆವರಿಸ್ಕೊಂಡ್ಬಿಟ್ಟಿದೆ ಪ್ರಾಣಕೋಶ. ನಮ್ಮ ಮನೋಕೋಶ ಏನಿದೆ ಅದು ನಮ್ಮ ದೇಹಕ್ಕಿಂತ ದೊಡ್ಡದು, ಅದು ಇನ್ನೂ ವಿಶಾಲ, ಸೂಕ್ಷ್ಮ ಮತ್ತು ವಿಶಾಲ. ಆದರೆ ಅದು ನಮ್ಮ ಆ್ಯಟಿಟ್ಯೂಡ್ ಮೇಲೆ ಹೋಗುತ್ತೆ. ಮನಸ್ಸು ನಾವು ಅದು ಸಂಕುಚಿತವಾಗಿ ಇಟ್ಕೊಳ್ಬಹುದು. ಯಾವಾಗಲೂ ದುಃಖ, ಟೆನ್ಷನ್, ಸ್ಟ್ರೆಸ್, ಚಿಂತೆ, ಇದರಲ್ಲೇ ನಮ್ಮ ಅಹಂಕಾರದಲ್ಲೇ ನಾವು ಮುದುಡ್ಕೊಂಡಿದ್ರೆ ಮನಸ್ಸು ಕೂಡ ತುಂಬ ಮುದುಡ್ಕೊಂಡಿರುತ್ತೆ. ನೋಡಿ, ಗಮನಿಸಿ, ನೀವು ಸಂತೋಷವಾಗಿದ್ದಾಗ ಏನೋ ಅರಳ್ದಂಗಾಗುತ್ತೆ ಅದು ಮನಸ್ಸು. ತುಂಬ ಖುಷಿ, ಶಾಂತಿ, ನೆಮ್ಮದಿ, ಒಂದು ರೀತಿಯ ಪೀಸ್, ನೀವು ಡಿಲೈಟ್, ಈ ಥರ ಫೀಲಿಂಗ್ ಇದ್ದಾಗ ಮೈಂಡ್ ಜಸ್ಟ್ ಎಕ್ಸ್ಪ್ಯಾಂಡ್ಸ್. ನಮ್ಮ ಭಾವನೆಗಳಿಗನುಸಾರವಾಗಿ ಮನಸ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಟ್ರಾಕ್ಟ್ ಆಗುತ್ತೆ. ಅದರಿಂದ ಮನಸ್ಸು ದೇಹಕ್ಕೂ ದೊಡ್ಡದು ಅಂತ ತಿಳ್ಕೋಬೇಕು. ನಾವು ದೇಹಕ್ಕಿಂತ ಚಿಕ್ಕದಲ್ಲ, ನಾವು ಚಿಕ್ಕದು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸಂಕುಚಿತಗೊಂಡ್ಬಿಟ್ಟಿದ್ದೀವಿ. ಇಷ್ಟಿಷ್ಟು ಮೈಂಡು ಸ್ವಾರ್ಥದಲ್ಲಿ. ಆದರೆ ತಪ್ಪದು, ನಮ್ಮ ದೇಹಕ್ಕಿಂತ ದೊಡ್ಡದು ಮನಸ್ಸು, ವಿಶಾಲ. ಅದರಿಂದ ನೀವು ಉಸಿರಾಟದಿಂದ ನಿಮ್ಮ ಮನಸ್ಸನ್ನು ವಿಶಾಲ ಮಾಡ್ಬೋದು. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ಯುವರ್ ಮೈಂಡ್, ಎಕ್ಸ್ಪ್ಯಾಂಡ್ ಯುವರ್ ಕಾನ್ಷಿಯಸ್ನೆಸ್, ಎಕ್ಸ್ಪ್ಯಾಂಡ್ ಯುವರ್ ಇಂಟೆಲಿಜೆನ್ಸ್ ಥ್ರೂ ಪ್ರಾಣಾಯಾಮದಲ್ಲಿ ನಾವು ಡೀಪಾಗಿ, ಕಾನ್ಷಿಯಸ್ ಆಗಿ, ಚೆನ್ನಾಗಿ ಉಸಿರಾಡಿದ್ರೆ ನಮ್ಮ ಮನಸ್ಸನ್ನು ವಿಶಾಲಗೊಳಿಸ್ಬೋದು. ನಮ್ಮ ಮನಸ್ಸು ಹರಡ್ಕೊಂಡು ಹೋಗುತ್ತೆ. ನಾವು ನಮ್ಮ ಅನುಭವದಲ್ಲಿ ಮಾಡ್ಬೋದು ಅದನ್ನು. ಸ್ವಲ್ಪ ಹೊತ್ತು ಉಸಿರಾಡುವಾಗ ಒಂದು ಪಾಯಿಂಟ್, ದೇಹದಿಂದ ಆಚೆ ಒಂದು ಪಾಯಿಂಟ್ ಇಟ್ಕೊಂಡು ನಮ್ಮ ಮನಸ್ಸನ್ನು ಅಲ್ಲಿವರೆಗೂ ಆ ಪಾಯಿಂಟ್ ತನಕನೂ ಕಳಿಸೋದಕ್ಕೆ, ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕಾನ್ಷಿಯಸ್ ಆಗಿ ಬ್ರೀದ್ ಮಾಡಿ. ಆ ಬ್ರೀದಿಂಗ್ಗೆ ಸರಿಯಾಗಿ ಆ ಮನಸ್ಸನ್ನು ಇಲ್ಲಿ ತನಕ ಇದೆ, ಅಲ್ಲಿ ತನಕ ಉಸಿರಾಡ್ತಾ ಬನ್ನಿ. ಒಂದು ಪಾಯಿಂಟ್ ಇಟ್ಕೊಂಡು, ಮೇ ಬಿ ಒಂದು 10 ಇಂಚಸ್ ಇಟ್ಕೊಳ್ಳಿ. ಅಲ್ಲಿ ಆ 10 ಇಂಚಸ್ ನಿಮ್ಮ ಮನಸ್ಸನ್ನು ಅಲ್ಲಿ ಫಿಕ್ಸ್ ಮಾಡಿ, ಮೈಂಡನ್ನು ಫಿಕ್ಸ್ ಮಾಡಿ, ಬೌಂಡ್ರಿನ ಅಲ್ಲಿ ತನಕ, ಅಲ್ಲಿಂದ ಉಸಿರಾಡೋಕ್ಕೆ ಶುರು ಮಾಡಿ. ಮತ್ತು ಇನ್ನೊಂದು ಸ್ವಲ್ಪ ದೂರ ತೊಗೊಂಡೋಗಿ ಇನ್ನೊಂದು ಪಾಯಿಂಟ್ ಫಿಕ್ಸ್ ಮಾಡ್ಕೊಳ್ಳಿ, ಉಸಿರಾಡಿ. ಒಂದು 10 ಅಡಿ 12 ಅಡಿವರೆಗೂ ಮನಸ್ಸು ಆ ರೀತಿ ವಿಶಾಲವಾಗ್ತಾ ಹೋಗುತ್ತೆ. ಇನ್ನೂ ದೊಡ್ಡದು ಮಾಡ್ಬೋದು. ಒಂದು ಸತಿ ನಿಮ್ಗೆ ಅನುಭವಕ್ಕೆ ಉಸಿರಾಟದ ಜೊತೆಗೆ ಮನಸ್ಸನ್ನು ಇಟ್ಕೊಂಡು ಉಸಿರಾಡಿದ್ರೆ ಹೇಗಿರುತ್ತೆ ಹಾಗೆ. ಮೂರನೇದು ಪ್ರಾಣಕೋಶ, ನಾಲ್ಕನೇದು ಇಂಟ್ಯೂಟಿವ್, ದಟ್ ಈಸ್ ವಿಜ್ಞಾನಕೋಶ, ಇಂಟ್ಯೂಟಿವ್ ಬಾಡಿ. ದ 5th ಈಸ್ ಆನಂದಕೋಶ, ದಟ್ ಈಸ್ ಬ್ಲಿಸ್ ಬಾಡಿ. ಈ ಬ್ಲಿಸ್ ಬಾಡಿ ಆ್ಯಂಡ್ ಇಂಟ್ಯೂಟಿವ್ ಬಾಡಿ ಇದಕ್ಕೆ ಫೀಲ್ ಆಗಬೇಕಾದ್ರೆ, ನಿಮ್ಮ ಮೈಂಡ್ ಅದಕ್ಕೆ ಮುಟ್ಟಬೇಕಾದ್ರೆ, ಹೇಗೆ ನೀವು ಹೊರಗಡೆ ಹೋದರೋ ಅದೇ ರೀತಿ ನಿಮ್ಮ ಸ್ಕಿನ್ ಒಳಗೆ ಬಂದು, ನಿಮ್ಮ ಆರ್ಗನ್ಸ್ ಒಳಗೆ ಆ ಮನಸ್ಸನ್ನು ತೊಗೊಂಡು ಬಂದು
ಒಳಗಡೆ ಅನ್ನಕೋಶವನ್ನು ದಾಟಿ ಮನೋಕೋಶ ಅನ್ನೋದು ಒಳಗಡೆ ಕಾನ್ಷಿಯಸ್ ಲೆವೆಲ್ನಲ್ಲಿ ಇಂಟ್ಯೂಟಿವ್ ಮೈಂಡ್ ಆ್ಯಂಡ್ ಬ್ಲಿಸ್ಫುಲ್ ಬಾಡಿನ ಟಚ್ ಮಾಡ್ಬೋದು. ಅಂದರೆ ಆಂತರಿಕವಾಗಿ ನಿಮ್ಮ ಮನಸ್ಸನ್ನು ಒಳಮುಖವಾಗಿ ತಿರುಗಿಸಿ ಕೂಡ ಪ್ರಾಣಾಯಾಮದಲ್ಲಿ ತೊಗೊಂಡು ಹೋಗ್ಬೋದು. ಪ್ರಾಣನೇ ಒಂದು ವೆಹಿಕಲ್ ಥರ ಮೈಂಡನ್ನು ನಾವು ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗೋಕ್ಕೆ. ಫಸ್ಟು ನಿಮಗೆ ಮನಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಬರಬೇಕು. ಕಂಟ್ರಾಕ್ಟ್ ಮಾಡಿದ್ರೂ ಸಂಕುಚಿತಗೊಳ್ಳಬಾರ್ದು ಅಹಂಕಾರದಲ್ಲಿ. ಪ್ರಾಣದ ಆಸರೆ ತೆಗೆದುಕೊಂಡು ಮೈಂಡ್ ಶುಡ್ ಟ್ರಾನ್ಸೆಂಡ್ ಇನ್ವರ್ಡ್ಲಿ and every layer, so the same mind becomes intuitive mind, same mind becomes pure intelligence without any ego, the same mind becomes consciousness, the same mind becomes the supreme consciousness, and it touches the bliss and the ananda flows from the mind. ಆಗ ಮನಸ್ಸು ಭಾಳ ಪ್ಯೂರ್ ಆಗುತ್ತೆ, ಕ್ಲಾರಿಟಿ ಬರುತ್ತೆ, ಆಗ ಸಂಕುಚಿತವಾಗಿರಲ್ಲ. ಯು ಕ್ಯಾನ್ ಎಕ್ಸ್ಪ್ಯಾಂಡ್ ದಟ್ ಮೈಂಡ್, ಎಷ್ಟು ದೂರ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಪ್ರಾಣಾಯಾಮನ ನಾವು ಎಕ್ಸ್ಪೆರಿಮೆಂಟ್ ಥರ ಮೆಡಿಟೇಷನ್ಗೆ ಬಳಸ್ಕೋಬೋದು.